ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಜೋಳದ ಹಿಟ್ಟಿನಿಂದ ಒಂದು ರುಚಿಯಾದ ಇಡ್ಲಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ಇಡ್ಲಿಗೆ ಕಾಂಬಿನೇಷನ್ ಆಗಿ ಒಂದು ರುಚಿಯಾದ ಚಟ್ನಿ ರೆಸಿಪಿಯನ್ನು ಕೂಡ ಮಾಡಿ ತೋರಿಸಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಕೊನೆಯ ತನಕ ನೋಡಿ. ನಾನಿಲ್ಲಿ ಜೋಳದ ಹಿಟ್ಟನ್ನು ತಗೊಂಡಿದ್ದೇನೆ. ಜೋಳವನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ 2-3 ದಿವಸ ಒಣಗಿಸಿ ಆಮೇಲೆ ಅದನ್ನು ಮಿಲ್ಲಿಗೆ ಕೊಟ್ಟು ಹಿಟ್ಟು ಮಾಡಿ ತಗೊಂಡು ಬಂದದ್ದು. ಇದು ಪೇಟೆಯ ರೆಡಿಮೇಡ್ ಹಿಟ್ಟು ಅಲ್ಲ ನೋಡಿ. ಅಂದರೆ ಇದರಲ್ಲಿ ಕೇವಲ ಜೋಳದ ಹಿಟ್ಟು ಮಾತ್ರ ಇರೋದು, ಬೇರೆ ಯಾವ ಹಿಟ್ಟು ಇದರಲ್ಲಿ ಮಿಕ್ಸ್ ಇಲ್ಲ. ಈಗ ಅದನ್ನು ನಾನು ಜರಡಿ ಹಿಡಿದು ತಗೊಂಡಿದ್ದೇನೆ. ಮಿಲ್ಲಿಗೆ ಕೊಟ್ಟ ಮೇಲೆ ಅದರಲ್ಲಿ ಸಣ್ಣ ಸಣ್ಣ ತುಂಡೆಲ್ಲ ಉಳಿದಿರ್ತದೆ, ಅದಕ್ಕಾಗಿ ಸ್ವಲ್ಪ ಜರಡಿ ಹಿಡಿದು ತಗೊಳ್ಬೇಕು. ಇಡ್ಲಿ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ತುಂಬಾ ರುಚಿಯಾಗಿ ಆಗ್ತದೆ. ಹಾಗೆ ಡಯಾಬಿಟಿಸ್ ಇರುವವರಿಗೆಲ್ಲ ಒಂದು ಒಳ್ಳೆಯ ತಿಂಡಿ ಅಂತಲೇ ಹೇಳ್ಬೋದು ನೋಡಿ. ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿ ಆಗ್ತದೆ. ಈಗ ಈ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಇಲ್ಲಿ ಒಂದು ಬಾಣಲೆಯನ್ನು ತಗೊಂಡಿದ್ದೇನೆ. ಅದರಲ್ಲಿ 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ಹಾಕ್ಕೊಂಡಿದ್ದೇನೆ. ಇದು ಅಳತೆಗೆ 1 ಕಪ್ಪನ್ನು ಯೂಸ್ ಮಾಡಬೇಕು. ಸ್ವಲ್ಪ ಹೊತ್ತು ಇದನ್ನು ಹುರಿದುಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಪರಿಮಳ ಬರಲಿಕ್ಕೆ ಶುರು ಆಗ್ತದೆ. ಅಷ್ಟು ಹೊತ್ತು ಹುರಿದ್ರೆ ಸಾಕು. ನಾನೀಗ ಇದನ್ನು ಹುರಿದು ತಂದಿದ್ದೇನೆ. ಒಂದು 2 ನಿಮಿಷ ಹುರಿದ್ರೆ ಸಾಕು. ಸ್ವಲ್ಪ ಬಿಸಿ ಆಗಬೇಕು, ಮತ್ತು ಒಂದು ಸ್ವಲ್ಪ ಕಲರ್ ಚೇಂಜ್ ಕಾಣ್ತದೆ, ಅಷ್ಟಾದರೆ ಸಾಕಾಗ್ತದೆ ನೋಡಿ. ಈಗ ನೋಡ್ತಿರ್ಬೋದು ನೀವು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ತಣಿಲಿಕ್ಕೆ ಬಿಡಬೇಕು. ಈಗ ನಾನು ಹುರಿದಂಥ ರವೆಯನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈಗ ಬೇಗ ಇದು ತಣಿತದೆ. ಬಾಣಲೆಯಲ್ಲೇ ಇಟ್ಟರೆ ತಣಿಲಿಕ್ಕೆ ಸುಮಾರು ಟೈಮ್ ಹಿಡಿತದೆ. ಈಗ ನಾನು ಇದನ್ನು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡಿದ್ದೇನೆ. ತಣಿಲಿಕ್ಕೆ ಬಿಡುವ. ಇದು ತಣಿಯುವಷ್ಟು ಹೊತ್ತಿಗೆ ಚಟ್ನಿ ಮಾಡಿಕೊಳ್ಳುವ. ಈಗ ಒಂದು ಒಗ್ಗರಣೆ ಸೌಟಲ್ಲಿ 1 ಕಡ್ಡಿ ಕರಿಬೇವನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1 ಚಮಚ ಉದ್ದಿನಬೇಳೆ ಹಾಕ್ಕೊಳ್ಬೇಕು. ಮತ್ತು ನಿಮಗೆ ಖಾರಕ್ಕೆ ತಕ್ಕ ಹಾಕಿ ಮೆಣಸು ಹಾಕ್ಕೊಳ್ಬೇಕು. ಮೆಣಸನ್ನು ಹಾಕುವಾಗ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು, ಇಲ್ಲದಿದ್ದರೆ ಅದು ಹುರಿಯುವಾಗ ಮೈ ಮೇಲೆ ಸಿಡಿಯುತ್ತದೆ. ಹಾಗೆ ಅದಕ್ಕೆ ಒಂದು 2 ಚಮಚ ಎಣ್ಣೆ ಹಾಕಿ ಹುರಿದು ತರಬೇಕು. ಈಗ ನೋಡಿ, ನಾನು ಹುರಿದಿದ್ದೇನೆ. ಈ ಥರ ಹುರಿದುಕೊಂಡ್ರೆ ಆಯಿತು. ಈಗ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ. ನೀವು 2 ಕಪ್ ತೆಂಗಿನ ತುರಿ ತಗೊಂಡ್ರೆ ಅದಕ್ಕೆ 2 ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಳ್ಬೇಕು, ಅಥವಾ 3 ಚಮಚ ಉದ್ದಿನಬೇಳೆ ಹಾಕಿದರೂ ಆಗ್ತದೆ. ಯಾಕಂದರೆ ಉದ್ದಿನಬೇಳೆ ಹಾಕಿದಷ್ಟು ರುಚಿ ಚೆನ್ನಾಗಿರ್ತದೆ. ಹಾಗೆ ಅದಕ್ಕೆ ಒಂದು ಸಣ್ಣ ಶುಂಠಿ ಹಾಕ್ಕೊಳ್ಬೇಕು, ಮತ್ತು ಸಣ್ಣ ಹುಣಸೆ ಹುಳಿ, ಸ್ವಲ್ಪ ಸಕ್ಕರೆ ಬೇಡದಿದ್ದರೆ ಸ್ಕಿಪ್ ಮಾಡಿ. ಅದರ ಸಕ್ಕರೆಯ ಬದಲಾಗಿ ತೆಂಗಿನಕಾಯಿ ಒಡೆಯುವಾಗ ನೀರು ಸಿಗ್ತದೆ ನೋಡಿ, ತೆಂಗಿನಕಾಯಿ ನೀರು, ಅದನ್ನು ಹಾಕ್ಕೊಳ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೀರು ಹಾಕಿ ರುಬ್ಬಿಕೊಳ್ಬೇಕು. ಈಗ ಚಟ್ನಿ ರುಬ್ಬಿ ತಂದಿದ್ದೇನೆ. ಈಗ ನಾನು ರುಬ್ಬಿದ ಚಟ್ನಿಯನ್ನು ಒಂದು ಪಾತ್ರೆಯಲ್ಲಿ ತೆಗೆದಿದ್ದೇನೆ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕು ನೋಡಿ, ಅಷ್ಟು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ನೋಡಿ, ನಾನು ಈ ಥರ ತೆಳ್ಳಗೆ ಮಾಡಿದ್ದೇನೆ. ಇಡ್ಲಿಗೆ ಸ್ವಲ್ಪ ಚಟ್ನಿ ಜಾಸ್ತಿ ಬೇಕಾಗ್ತದೆ, ಹಾಗಾಗಿ ಸ್ವಲ್ಪ ಚಟ್ನಿ ತೆಳ್ಳಗೆ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ತೇನೆ. ನೀವು ಒಗ್ಗರಣೆ ಹಾಕದೆ ಹಾಗೆ ತಿನ್ಬೋದು. ನಾನು ಇದಕ್ಕೆ ಒಂದು ಕರಿಬೇವು, ಸಾಸಿವೆಯು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿದರೆ ಚಟ್ನಿಗೆ ಪರಿಮಳ ಕೂಡ ತುಂಬಾ ಚೆನ್ನಾಗಿರ್ತದೆ. ಈಗ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಚಟ್ನಿ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಆಗ್ತದೆ. ನೀವು ಒಂದು ಸಾರಿ ಈ ಥರದ ಚಟ್ನಿ ಮಾಡಿ ನೋಡಿ. ಈ ಥರದ ಚಟ್ನಿ ಇಡ್ಲಿಗೆ, ದೋಸೆಗೆಲ್ಲ ತುಂಬಾ ಚೆನ್ನಾಗಿ ಆಗ್ತದೆ. ಈಗ ಒಲೆ ಮೇಲೆ ನಾನು ನೀರನ್ನು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಇದು ನಾವು ಹಿಟ್ಟು ಕಲಸಿದ ಮೇಲೆ ಇಡುವ ಹಾಗಿಲ್ಲ, ಅದಕ್ಕಾಗಿ ನೀರನ್ನು ಮೊದಲೇ ಕಾಯಿಸಿಕೊಳ್ಬೇಕು. ಈಗ ನೀರು ಬಿಸಿ ಆಗ್ತಾ ಉಂಟು, ಹಿಟ್ಟು ಕಲಸಿಕೊಳ್ಳುವ. ಈಗ ರವೆ ಕೂಡ ಚೆನ್ನಾಗಿ ತಣಿದಿದೆ. ಈಗ ನಾವು ಇದನ್ನು ಕಲಸಿಕೊಳ್ಬೇಕು. ಕಲಸುವಾಗ ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೇವೆ ನೋಡಿ, ಅದೇ ಕಪ್ಪಲ್ಲಿ ನೀವು ಜೋಳದ ಹಿಟ್ಟು ಕೂಡ ತಗೊಳ್ಬೇಕು. ಸೇಮ್ ಅಳತೆಯಲ್ಲಿ ಹಿಟ್ಟನ್ನು ಕೂಡ ತಗೊಳ್ಬೇಕು. ಈಗ ನನಗೆ 1 ಕಪ್ ರವೆ ಮತ್ತು 1 ಕಪ್ ಜೋಳದ ಹಿಟ್ಟಿಗೆ 12 ಇಡ್ಲಿ ಆಗಿದೆ. ಮನೆಯಲ್ಲಿ ಜನ ಜಾಸ್ತಿ ಇದ್ದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಬೇಕಾಗ್ತದೆ. ಹಾಕುವಾಗ ಹಿಟ್ಟು ಮತ್ತು ರವೆಯನ್ನು ಸಮ ಪ್ರಮಾಣದಲ್ಲಿ ಹಾಕಿಕೊಂಡ್ರೆ ಆಯಿತು. ಈಗ ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಈ ರವೆ, ಉಪ್ಪು ಮತ್ತು ಜೋಳದ ಹಿಟ್ಟನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲ ಇದ್ರೆ ನೀರೆಲ್ಲ ಹಾಕಿದ ಮೇಲೆ ಅದು ಉಪ್ಪೆಲ್ಲ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ನೋಡಿ. ಮೊದಲು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಮತ್ತೆ ಅದಕ್ಕೆ ಈಗ ಮೊಸರು ಹಾಕೋದುಂಟು. ಮೊಸರು ಬೇಡದವರು ಮಜ್ಜಿಗೆ ಬೇಕಿದ್ರು ಮಾಡ್ಕೊಳ್ಬೋದು. ಮಜ್ಜಿಗೆ ಮೊಸರು 2 ಹಾಕದೆ ನೀರು ಹಾಕ್ಕೊಂಡು ಬೇಕಿದ್ರು ಈ ಇಡ್ಲಿಯನ್ನು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಈಗ ಚೆನ್ನಾಗಿ ಕಲಿಸಿಕೊಂಡಿದ್ದೇನೆ. ಈಗ ಇದಕ್ಕೆ ಮೊಸರು ಹಾಕಿ ನಾನು ಇಡ್ಲಿ ಮಾಡ್ತಾ ಇದ್ದೇನೆ. ಈಗ ನಾನು ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನು ಹಾಕಿದ್ದೇನೆ. ಮೊಸರು ಸಿಹಿ ಮೊಸರು ಹಾಕಿದ್ದೇನೆ. 1 ಕಪ್ ಹಾಕಿದ್ದೇನೆ. ಅದಕ್ಕಿಂತ ಕಡಿಮೆ ಬೇಕಿದ್ರೂ ಹಾಕ್ಕೊಳ್ಬೋದು, ಅರ್ಧ ಕಪ್ ಹಾಕಿದ್ರೂ ಆಗ್ತದೆ. ಮತ್ತು ಉಳಿದದನ್ನು ನೀರು ಹಾಕ್ಕೊಂಡು ನೀವು ಕಲಿಸಿಕೊಳ್ಬೋದು. ಈಗ ನಾನು ಮೊಸರು ಹಾಕಿದ ಮೇಲೆ ಇದನ್ನು ಒಂದು ಸಾರಿ ಕಲಸಿಕೊಳ್ತೇನೆ. ಆಮೇಲೆ ನೀರು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಒಂದೇ ಸಾರಿ ಹಾಕಿದರೆ ಹಿಟ್ಟು ತೆಳ್ಳಗಾಗ್ತದೆ. ಅದಕ್ಕಾಗಿ ಸ್ವಲ್ಪ ಮೊದಲು ಮೊಸರು ಹಾಕಿ ಕಲಸಿಕೊಂಡು ಆಮೇಲೆ ನೀರು ಹಾಕ್ಕೊಳ್ತಾ ಇದ್ದೇನೆ. ನೀರು ಹಾಕುವಾಗ ಸ್ವಲ್ಪ ಸ್ವಲ್ಪವೇ ಹಾಕಿ ಕಲಸಿಕೊಳ್ಬೇಕು. ಈಗ ನಾನು ನೀರು ಹಾಕಿ ಕಲಸಿಕೊಳ್ತಾ ಇದ್ದೇನೆ.
ಈಗ ಮೊದಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ. ಅದನ್ನು ಹಾಕಿ ಕಲಸಿಕೊಳ್ತೇನೆ. ಆಮೇಲೆ ಸ್ವಲ್ಪ ಸ್ವಲ್ಪವೇ ನಾನು ನೀರು ಹಾಕಿ ಕಳಿಸ್ತಾ ಇದ್ದೇನೆ. ಇದು ಜೋಳದ ಹಿಟ್ಟು ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಟೋಟಲ್ ಆಗಿ 1.5 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ. ಈಗ ನಾನು ಹಿಟ್ಟನ್ನು ಯಾವ ಥರ ಕಲಸಿಕೊಂಡಿದ್ದೇನೆ ಅಂತ ನಿಮಗೆ ತೋರಿಸ್ತೇನೆ. ಅದೇ ಥರ ನೀವು ಕಲಸಿಕೊಂಡ್ರೆ ಇಡ್ಲಿ ಕೂಡ ಪರ್ಫೆಕ್ಟ್ ಆಗಿ ಆಗ್ತದೆ. ನೋಡಿ, ಹಿಟ್ಟಿನ ಹದ ನಾನು ತೋರಿಸ್ತಾ ಇದ್ದೇನೆ. ಇಷ್ಟಿದ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಸೋಡಾ ಹಿಟ್ಟು ಹಾಕ್ಕೊಳ್ಬೇಕು. ನಾವು ಇದನ್ನು ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ತಾ ಇದ್ದೇವೆ, ಹಾಗಾಗಿ ಸ್ವಲ್ಪ ಸೋಡಾ ಹಿಟ್ಟು ಹಾಕ್ಕೊಳ್ಬೇಕು. ಸೋಡಾ ಹಿಟ್ಟು ಹಾಕದಿದ್ರೆ ಸ್ವಲ್ಪ ಇಡ್ಲಿ ಗಟ್ಟಿ ಆಗ್ತದೆ ಅಷ್ಟೇ. ಈಗ ನಾನು ಇದಕ್ಕೆ ಈ ಸೋಡಾ ಹಿಟ್ಟಿನ ಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಇಡುವ ಹಾಗಿಲ್ಲ, ಆ ಕೂಡಲೇ ಮಾಡಬೇಕು. ಹಾಗೆ ಮಾಡಿದರೆ ರವೆ ಬೇಯುವಾಗ ಚೆನ್ನಾಗಿ ಅರಳಿ ಇಡ್ಲಿ ಕೂಡ ಸಾಫ್ಟ್ ಆಗಿ ಆಗ್ತದೆ, ಮತ್ತು ಇಡ್ಲಿ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ. ಈಗ ಹಿಟ್ಟು ನೋಡಿ ಚೆನ್ನಾಗಿ ಕಲಸಿಕೊಂಡಿದ್ದೇನೆ. ಹಿಟ್ಟಿನ ಹದ ನೋಡಿದ್ರಲ್ಲ, ಇದೇ ಥರ ಇದ್ರೆ ಆಯಿತು. ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಸವರ್ಕೊಂಡಿದ್ದೇನೆ. ಎಣ್ಣೆ ತುಪ್ಪ ಏನು ಬೇಕಾದರೂ ನೀವು ಹಚ್ಚಿಕೊಳ್ಬೋದು. ಈಗ ಹಿಟ್ಟನ್ನು ಹಾಕ್ಕೊಳ್ಳುವ. ಹಿಟ್ಟನ್ನು ಹಾಕುವಾಗಲೂ ಸ್ವಲ್ಪ ಅರ್ಧನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಬೇಡಿ. ಯಾಕಂದರೆ ಬೇಯುವಾಗ ಇದು ಸ್ವಲ್ಪ ಉಬ್ಬುತ್ತದೆ. ಸ್ವಲ್ಪ ಹಿಟ್ಟು ಸೋಡಾ ಹಿಟ್ಟು ಹಾಕಿದ ಕಾರಣ ಉಬ್ಬುತ್ತದೆ. ಸೋಡಾ ಹಿಟ್ಟು ಬೇಡ ಅಂತ ಆದರೆ ಸ್ಕಿಪ್ ಮಾಡ್ಬೋದು, ಆದರೆ ಇಡ್ಲಿ ಮಾತ್ರ ಸ್ವಲ್ಪ ಗಟ್ಟಿ ಆಗ್ತದೆ ಅಷ್ಟೇ. ಹಿಟ್ಟು ಹಾಕಿದ ಮೇಲೆ ಒಂದು ಸಾರಿ ಇದನ್ನು ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಬೇಕು. ಆಮೇಲೆ ಇಡ್ಲಿ ಪಾತ್ರೆ ಒಳಗಿಟ್ಟು ಬೇಯಿಸಿಕೊಳ್ಬೇಕು. ಈಗ ನಾನು ಇಡ್ಲಿ ಪಾತ್ರೆ ಒಳಗೆ ಇಟ್ಟಿದ್ದೇನೆ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಿಸಿಕೊಳ್ಳುವ. ಒಂದು 10ರಿಂದ 15 ನಿಮಿಷ ಬೇಯಿಸಿದರೆ ಸಾಕು, ಇಡ್ಲಿ ಚೆನ್ನಾಗಿ ಬೇಯ್ತದೆ. ಈಗ 10 ನಿಮಿಷ ಆದಮೇಲೆ ಇಡ್ಲಿಯನ್ನು ಬೇಯಿಸಿಕೊಂಡು ತಂದಿದ್ದೇನೆ. ಇಡ್ಲಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇಡ್ಲಿಯನ್ನು ತೆಗೆಯುವ. ಇಡ್ಲಿ ಕೂಡ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ತುಂಬಾ ರುಚಿಯಾಗಿ ಆಗ್ತದೆ. ಡಯಾಬಿಟಿಸ್ ಇರುವವರಿಗೆಲ್ಲ ಒಂದು ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು. ಈಗ ಇದನ್ನೊಂದು ಪ್ಲೇಟಲ್ಲಿ ತೆಗಿತಾ ಇದ್ದೇನೆ. ನೋಡಿದ್ರಲ್ಲ, 10 ನಿಮಿಷದಲ್ಲಿ ಎಷ್ಟು ರುಚಿಯಾದ ಒಂದು ಇಡ್ಲಿ ರೆಸಿಪಿ ರೆಡಿ ಆಯಿತು ಅಂತೇಳಿ. ಅಕ್ಕಿ ನೆನೆಸಲಿಲ್ಲ ಅನ್ನೋ ಚಿಂತೆ ಬೇಡ, 10 ನಿಮಿಷದಲ್ಲಿ ನೀವು ರುಚಿಯಾದ ಇಡ್ಲಿ ಮಾಡಿ ತಿನ್ಬೋದು. ಈಗ ನಾವು ಇದನ್ನು ಸರ್ವ್ ಮಾಡುವ. ರುಚಿಯಾದ ಜೋಳದ ಹಿಟ್ಟಿನ ಇಡ್ಲಿ ಮತ್ತು ಉದ್ದಿನ ಬೇಳೆ ಹಾಕಿ ಮಾಡಿದ ಚಟ್ನಿ ರೆಡಿಯಾಗಿದೆ. ತುಂಬಾ ರುಚಿಯಾಗಿ ಆಗ್ತದೆ. ಇದೇ ರೀತಿ ರಾಗಿ ಹಿಟ್ಟಿನಿಂದ ಕೂಡ ಇಡ್ಲಿ ಮಾಡ್ಲಿಕ್ಕೆ ಆಗ್ತದೆ. ಅದರ ವಿಡಿಯೋವನ್ನು ಕೂಡ ನಾನು ನನ್ನ ಚಾನೆಲಲ್ಲಿ ಹಾಕಿದ್ದೇನೆ. ಹಾಗೆ ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಕೂಡ ಕೊಟ್ಟಿರ್ತೇನೆ, ಅದನ್ನು ಕೂಡ ನೋಡಿ. ಅದು ರಾಗಿ ಇಡ್ಲಿ ನಾನು ಉದ್ದಿನ ಬೇಳೆ ಹಾಕಿ ಮಾಡಿದ್ದೇನೆ. ಅದಕ್ಕೆ ಸೋಡಾ ಹಿಟ್ಟು ಎಲ್ಲ ಏನೂ ಹಾಕಲಿಲ್ಲ ನೋಡಿ. ಒಂದ್ಸಾರಿ ನೀವು ಆ ವಿಡಿಯೋವನ್ನು ಕೂಡ ನೋಡ್ಕೊಳ್ಳಿ. ನೋಡಿ, ಚಟ್ನಿ ಮತ್ತು ಈ ಇಡ್ಲಿ ಒಂದ್ಸಾರಿ ಮಾಡಿ ನೋಡಿ, ತುಂಬಾ ಒಳ್ಳೆಯದಾಗ್ತದೆ. ನೋಡಿ, ಇಡ್ಲಿ ನಾನು ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ಅಷ್ಟೇ ಮೃದು ಕೂಡ ಆಗಿದೆ. ನೀವು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.